Hello everyone, welcome to Navras Maths Tutorials. ಈಗ ಎಕ್ಸಸೈಸ್ ನಂಬರ್ 3.3 ನಲ್ಲಿ ಸೆಕೆಂಡ್ ಒನ್ ಮಾಡೋಣ. ನೋಡಿ ಏನ್ ಕೊಟ್ಟಿದ್ದಾರೆ. ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಅಂಡ್ ಫೈಂಡ್ ದೇರ್ ಸೊಲ್ಯೂಷನ್ಸ್ ಇಫ್ ದೇ ಎಕ್ಸಿಸ್ಟ್ ಅಂತ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಬೈ ದ ಎಲಿಮಿನೇಷನ್ ಮೆಥಡ್ ಅಂತ. ಓಕೆ, ಲೀನಿಯರ್ ಇಕ್ವೇಶನ್ಸ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಫಾರ್ಮ್ ಮಾಡಿ ಅಂತ ಹೇಳಿದ್ದಾರೆ. ಫೈಂಡ್ ದೇರ್ ಇಫ್ ಸೊಲ್ಯೂಷನ್ಸ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ. ಇಫ್ ವಿ ಆಡ್ 1 ಟು ದ ನ್ಯೂಮರೇಟರ್ ಅಂಡ್ ಸಬ್ಟ್ರಾಕ್ಟ್ 1 ಫ್ರಮ್ ದ ಡಿನಾಮಿನೇಟರ್, ಎ ಫ್ರಾಕ್ಷನ್ ರೆಡ್ಯೂಸಸ್ ಟು 1. It becomes 1 upon 2 if we only add 1 to denominator. What is the fraction ಅಂತ ಹೇಳಿದ್ದಾರೆ. ನೋಡಿ ಫಸ್ಟು ಏನ್ ಅರ್ಥ ಮಾಡ್ಕೋಬೇಕು ನಾವು. ಈ ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಈ ಕ್ವಶನ್ ಫಾರ್ಮೇಶನ್ ಆಗೋದು. ನೋಡಿ, ಇಫ್ ವಿ ಆಡ್ 1 ಟು ದ ನ್ಯೂಮರೇಟರ್. ನ್ಯೂಮರೇಟರ್ ಫ್ರಾಕ್ಷನ್ ಅಂದ್ರೆ ಏನು, ಒಂದು ನ್ಯೂಮರೇಟರ್ ಕೆಳಗಡೆ ಡಿನಾಮಿನೇಟರ್ ಇರುತ್ತೆ. ಅವ್ರು ಏನ್ ಹೇಳಿದಾರೆ, ಇಫ್ ವಿ ಆಡ್ 1 ಟು ದ ನ್ಯೂಮರೇಟರ್ ಅಂದ್ರೆ ನ್ಯೂಮರೇಟರ್ 1 ಆಡ್ ಮಾಡೋಣ. ಓಕೆ, ಅಂಡ್ ಸಬ್ಟ್ರಾಕ್ಟ್ 1 ಫ್ರಮ್ ದ ಡಿನಾಮಿನೇಟರ್. ಡಿನಾಮಿನೇಟರ್ಲಿಂದ 1 ಸಬ್ಟ್ರಾಕ್ಟ್ ಮಾಡಿ. ಎ ಫ್ರಾಕ್ಷನ್ ರೆಡ್ಯೂಸಸ್ ಟು 1 ಅಂದ್ರೆ ಏನ್ ಬರುತ್ತೆ ನಮ್ಗೆ, 1 ಬರುತ್ತೆ ಅಂತ ಕೊಟ್ಟಿದ್ದಾರೆ. ಆಯ್ತಾ, ಇದು ಒಂದು ಕೇಸ್ ಆಯ್ತು. ಇನ್ನೊಂದು ಏನ್ ಹೇಳಿದ್ರೆ, ಇಟ್ ಬಿಕಮ್ಸ್ ಹಾಫ್ ಇಫ್ ಯು ಓನ್ಲಿ ಆಡ್ 1 ಟು ದ ಡಿನಾಮಿನೇಟರ್. ಅಂದ್ರೆ ನೋಡಿ, ಈ ರೀತಿ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಇದ್ರೆ ಇಲ್ಲಿ ಡಿನಾಮಿನೇಟರ್ ಒಂದೇ 1 ಆಡ್ ಮಾಡಿದ್ರೆ ಏನ್ ಬರ್ತಾ ಇದೆ, 1/2 ಬರ್ತಾ ಇದೆ ಅಂತೆ. ಹೌದಾ? ಸೊ ವಾಟ್ ಈಸ್ ದ ಫ್ರಾಕ್ಷನ್? ಈ ಫ್ರಾಕ್ಷನ್ ಏನಿದೆ ಅಲ್ಲ, ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್, ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ. ಓಕೆ, ಈಗ ನಾವು ಲೆಟ್ ಮಾಡ್ಕೊಳ್ಳೋಣ. ನಮ್ಗೆ ಗೊತ್ತಿಲ್ವಲ್ಲ ನ್ಯೂಮರೇಟರ್ ಡಿನಾಮಿನೇಟರ್. ಲೆಟ್ ದ ನ್ಯೂಮರೇಟರ್ ಬಿ ಎಕ್ಸ್ ಅಂತ ಲೆಟ್ ಮಾಡ್ಕೊಳ್ಳೋಣ. ಅದೇ ರೀತಿ ಡಿನೋಮಿನೇಟರ್ನ ವೈ ಅಂತ ಲೆಟ್ ಮಾಡ್ಕೊಳ್ಳೋಣ. ಹೌದಾ? ಈಗ ಫ್ರಾಕ್ಷನ್ ಏನಾಯ್ತು, ನಮ್ಗೆ ಬೇಕಾಗಿರೋ ಫ್ರಾಕ್ಷನ್ ಎಕ್ಸ್ ಅಪಾನ್ ವೈ ಆಯ್ತು ಅಲ್ವಾ. ಮೇಲೆ ನ್ಯೂಮರೇಟರ್ ಇರುತ್ತೆ, ಕೆಳಗಡೆ ಡಿನಾಮಿನೇಟರ್ ಇರುತ್ತೆ. ಈಗ ಅವ್ರು ಹೇಳಿದ ಪ್ರಕಾರವಾಗಿ ಮಾಡ್ಕೊಂಡು ಹೋಗೋಣ. ಕೇಸ್ 1 ನಲ್ಲಿ ಏನ್ ಹೇಳ್ತಾ ಇದ್ದಾರೆ, ನ್ಯೂಮರೇಟರ್ ನಾವು ಇಲ್ಲಿ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಸೊ ಎಕ್ಸ್ಗೆ 1 ಆಡ್ ಮಾಡಿ ಅಂತ ಹೇಳಿದಾರಲ್ವಾ. ಸೊ ಎಕ್ಸ್ಗೆ 1 ಆಡ್ ಮಾಡಿದ್ವಿ. ಇನ್ನ ಸಬ್ಟ್ರಾಕ್ಟ್ 1 ಫ್ರಮ್ ದ ಡಿನಾಮಿನೇಟರ್ ನಾವು ವೈ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಸೊ ವೈ ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಏನ್ ಬರುತ್ತೆ, ಇಟ್ ರೆಡ್ಯೂಸಸ್ ಟು 1. ಓಕೆ, ಇದು 1 ಬರ್ತಾ ಇದೆ ಅಂತ ಹೇಳಿದ್ದಾರೆ. ಈಗ ನೋಡಿ, ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಓಕೆ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಎಕ್ಸ್ ಪ್ಲಸ್ 1 ಇಂಟು 1 ಮಾಡಿದ್ರೆ ಸೇಮ್ ಬರುತ್ತೆ. ಸೊ ಹಾಗೆ ಬಿಡೋಣ. ಇಲ್ಲಿನೂ ಅಷ್ಟೇ, ವೈ ಮೈನಸ್ 1 ಇಂಟು 1 ಮಾಡಿದ್ರೆ ಸೇಮ್ ಬರುತ್ತೆ. ಈಗ ಈ ವೈನ ಈಕ್ವಲ್ಸ್ ಟು ಈ ಕಡೆ ತಗೊಳ್ಳೋಣ. ವೈ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಏನಾಗುತ್ತೆ, ಮೈನಸ್ ವೈ ಆಯ್ತು, ಇಸ್ ಈಕ್ವಲ್ಸ್ ಟು -1. ಈ +1 ಇದೆಯಲ್ಲ, ಇದನ್ನ ಕೂಡ ಈಕ್ವಲ್ಸ್ ಟು ಈ ಕಡೆ ತಗೊಳ್ಳೋಣ. ಯಾಕೆಂದ್ರೆ ನಂಬರ್ಸ್ ಒಂದ್ ಸೈಡ್ ಆಗ್ಬಿಡ್ತವೆ. ಸೊ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಈ -1 ಎಷ್ಟಾಯ್ತು, -2 ಆಯ್ತು ಅಲ್ವಾ. ನಮ್ಗೆ ಒಂದು ಈಕ್ವೇಶನ್ ಬಂತು. ಸೊ ಇದನ್ನ ನಾವು ಈಕ್ವೇಶನ್ 1 ಅಂತ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಅದೇ ರೀತಿ ಕೇಸ್ 2 ನಲ್ಲಿ ಏನಾಗುತ್ತೆ ನೋಡೋಣ. ನೋಡಿ, ಅವ್ರೇನ್ ಹೇಳಿದ್ರೆ, ಇಟ್ ಬಿಕಮ್ಸ್ 1/2 ಇಫ್ ಓನ್ಲಿ ಆಡ್ 1 ಟು ಡಿನಾಮಿನೇಟರ್. ಅಂದ್ರೆ ಏನಾಗ್ತಾ ಇದೆ, ಎಕ್ಸ್ ಅಪಾನ್ ವೈ ಇದೆ ಅಲ್ಲ, ಈ ವೈಗೆ ಡಿನಾಮಿನೇಟರ್ ಮಾತ್ರ 1 ಆಡ್ ಮಾಡಿದ್ರೆ ಏನ್ ಬರ್ತಾ ಇದೆ, 1/2 ಬರ್ತಾ ಇದೆ ಅಂತೆ. ಸೊ ಇದನ್ನ ನಾವೀಗ ಸಾಲ್ವ್ ಮಾಡೋಣ. ಯಾವ ರೀತಿ, ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 2 ಇಂಟು ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಪ್ಲಸ್ 1 ಇಂಟು 1 ಆಗುತ್ತೆ. ಓಕೆ, 2 ಇಂಟು ಎಕ್ಸ್ 2x ಆಯ್ತು, ಇಂಟು 1 ಮಾಡಿದ್ರೆ ಸೇಮೇ ಬರುತ್ತೆ. ಸೊ ವೈ ಪ್ಲಸ್ 1. ಈಗ ಈ ವೈನ ಈಕ್ವಲ್ಸ್ ಟು ಈ ಕಡೆ ತಗೊಳ್ಳೋಣ. 2x ಮೈನಸ್ ವೈ ಇಸ್ ಈಕ್ವಲ್ಸ್ ಟು 1 ಆಯಿತು. ಇಲ್ಲಿ ಒಂದು ಈಕ್ವೇಶನ್ ಬಂತು. ಸೊ ಇದನ್ನ ಈಕ್ವೇಶನ್ 2 ಅಂತ ಇಟ್ಕೊಳ್ಳೋಣ.
ಓಕೆ, ಈಗ ನೋಡಿ ನಮ್ಗೆ ಎಲಿಮಿನೇಷನ್ ಮೆಥಡ್ ಮಾಡೋದಿದೆಯಲ್ಲ. ಸೊ ನೋಡಿ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು, ಮತ್ತೆ ಇದು -1 ಅನ್ಕೊಂಡಿರಿ, ಇದು ಈಕ್ವೇಶನ್ ನಂಬರ್ 1 ಅಂತ ಲೆಟ್ ಮಾಡ್ಕೊಂಡಿರೋದು. ಓಕೆ, ಈಗ ದೂರ ಬರ್ಬಿಡ್ತೀವಿ, ಕನ್ಫ್ಯೂಸ್ ಆಗಲ್ಲ. ಓಕೆ, ಈಗ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು -2 ಅಂತ ಒಂದು ಈಕ್ವೇಶನ್ ಇದೆ. ಇದನ್ನು ಏನಿದೆ, 2x ಮೈನಸ್ ವೈ ಇಸ್ ಈಕ್ವಲ್ಸ್ ಟು 1 ಅಂತ ಒಂದಿದೆ. ಈಗ ನಾವೇನ್ ಮಾಡ್ಬೇಕು, ಕೊಯಿಫಿಷಿಯಂಟ್ ಸೇಮ್ ಇರೋ ಹಾಗೆ ನೋಡ್ಕೋಬೇಕಲ್ವಾ. ನೋಡಿ, ಈ ವೈದ್ ಕೊಯಿಫಿಷಿಯಂಟ್ ಸೇಮ್ ಇದೆ ಅಂದ್ರೆ ಏನೂ ಇಲ್ಲ. ಸೊ ಯಾವ್ದಾದ್ರು ಒಂದು ಕೊಯಿಫಿಷಿಯಂಟ್ ಸೇಮ್ ಇದ್ರೆ ಕೂಡ ಸಾಕು. ಸೊ ನಾವು ಹೀಗೆ ಮಾಡ್ಬೋದು. ಸೊ ನಾವೇನ್ ಮಾಡ್ಬೇಕು, ಸೈನ್ಸ್ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇದೆ, ಮೈನಸ್ ಮಾಡ್ಕೊಳ್ಳೋಣ. ಇಲ್ಲಿ ಮೈನಸ್ ಇದೆ, ಪ್ಲಸ್ ಮಾಡ್ಕೊಳ್ಳೋಣ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಮಾಡ್ಕೊಳ್ಳೋಣ. ಸೊ ಇದು ಕ್ಯಾನ್ಸಲ್ ಆಯ್ತು. ಈಗ 1 ಪ್ಲಸ್ 1 ಮೈನಸ್ ಆಯ್ತು. ಸೊ ಏನ್ ಬರುತ್ತೆ, 2 ನಲ್ಲಿ 1 ಮೈನಸ್ ಮಾಡಿದ್ರೆ -x ಬಂತು, ಇಸ್ ಈಕ್ವಲ್ಸ್ ಟು, ಎರಡು ಮೈನಸ್ ಇದ್ರೆ ಆಡ್ ಮಾಡಬೇಕು, 2 + 1 3. ಸೊ ಏನ್ ಬಂತು, -3 ಬಂತು. ಈಗ ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಕ್ಯಾನ್ಸಲ್ ಆಯ್ತು. ಏನ್ ಬಂತು, x ಇಸ್ ಈಕ್ವಲ್ಸ್ ಟು 3 ಬಂತು, x ವ್ಯಾಲ್ಯೂ ಬಂತು ಅಲ್ವಾ. ಸೊ ಈ x ವ್ಯಾಲ್ಯೂನ ನಾವು ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ಹಾಕಿದ್ರೆ ನಮ್ಗೆ y ವ್ಯಾಲ್ಯೂ ಕೂಡ ಬಂದ್ಬಿಡತ್ತೆ. ಸೊ ಯಾವ ಈಕ್ವೇಶನ್ ಅಲ್ಲಿ ಹಾಕೋಣ, ಇದ್ರಲ್ಲೇ ಹಾಕೋಣ. ಓಕೆ, ಇದ್ರಲ್ಲಾದ್ರೂ ಹಾಕ್ಬೋದು, ನಂಬರ್ 2 ಈಕ್ವೇಶನ್ ಅಲ್ಲಾದ್ರೂ ಹಾಕ್ಬೋದು, ನಂಬರ್ 1 ಅಲ್ಲಾದ್ರೂ ಹಾಕ್ಬೋದು. ಸೊ ಪುಟ್ x is equals to 3 in equation number equation number 1 ಆದ್ರೂ ಬರೀರಿ, x minus y is equals to -2 ಅಂತಾದ್ರೂ ಬರೀರಿ. ಓಕೆ, x ಎಲ್ಲಿದೇನೋ ಆ ಪ್ಲೇಸ್ ಅಲ್ಲಿ ನಾವು 3 ಹಾಕೋಣ. 3 minus y is equals to -2. ಈಗ ಈ 3ನೇ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ. -y ಹಾಗೆ ಇಟ್ಕೊಳ್ಳೋಣ, -2, ಈ 3 ಈಕ್ವಲ್ಸ್ ಈ ಕಡೆ ಹೋದ್ರೆ -3 ಆಯ್ತು. ಸೊ ಎರಡು ಮೈನಸ್ ಇರೋದ್ರಿಂದ ಆಡ್ ಮಾಡಬೇಕು. 2 + 3 5 ಆಯ್ತು, ವಿತ್ ನೆಗೆಟಿವ್ ಸೈನ್. ಆಯ್ತಾ, ಏನ್ ಬಂತು, -y ಇಸ್ ಈಕ್ವಲ್ಸ್ ಟು -5 ಬಂತು. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು, y ಇಸ್ ಈಕ್ವಲ್ಸ್ ಟು 5 ಬಂತು ಅಲ್ವಾ. x ವ್ಯಾಲ್ಯೂ ಬಂತು, y ವ್ಯಾಲ್ಯೂ ಕೂಡ ಬಂತು. ಸೊ ನಾವೇನ್ ಹೇಳ್ಬೋದು, ಫ್ರಾಕ್ಷನ್, ಅವ್ರೇನ್ ಹೇಳಿದ್ರು, ವಾಟ್ ಈಸ್ ಎ ಫ್ರಾಕ್ಷನ್ ಅಂತ ಕೇಳಿದ್ರಲ್ವಾ. ಸೊ ನಾವು ನ್ಯೂಮರೇಟರ್ ಏನಂತ ಲೆಟ್ ಮಾಡ್ಕೊಂಡಿದ್ವಿ, ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಸೊ ಎಕ್ಸ್ ಏನಿದೆ, ಇಲ್ಲಿ 3 ಇದೆ. ಡಿನಾಮಿನೇಟರ್ಗೆ y ಅಂತ ಲೆಟ್ ಮಾಡ್ಕೊಂಡಿದ್ವಿ, y ಏನ್ ಬಂತು, 5 ಬಂತು. ಸೊ ಫ್ರಾಕ್ಷನ್ ಈಸ್ 3/5. ಓಕೆ, ಫ್ರಾಕ್ಷನ್ ಈಸ್ 3/5 ಇಸ್ ದ ಆನ್ಸರ್. ಓಕೆ, ನೋಡಿ ನಮ್ಮ ಆನ್ಸರ್ ಕರೆಕ್ಟ್ ಇದೆನಾ ಇಲ್ಲ ಅಂತ ಒಂದ್ಸರಿ ವೆರಿಫೈ ಮಾಡಂಗಿದ್ರೆ ಮಾಡ್ಕೊಳ್ಳಿ. ನೋಡಿ ಏನ್ ಬಂದಿದೆ, ನಮ್ಗೆ 3/5 ಬಂದಿದೆ ಅಲ್ವಾ. ಅವ್ರೇನ್ ಹೇಳಿದ್ದಾರೆ, ಇಫ್ ಯು ಆಡ್ 1 ಟು ನ್ಯೂಮರೇಟರ್, 1 ಆಡ್ ಮಾಡಿದ್ವಿ, ಸಬ್ಟ್ರಾಕ್ಟ್ 1 ಫ್ರಮ್ ಡಿನಾಮಿನೇಟರ್ ಅಲ್ವಾ. ಸೊ ಏನ್ ಬರುತ್ತೆ ನಮ್ಗೆ, 3 + 1 4, ಕೆಳಗಡೆನು 5 - 1 4 ಬಂತು. ಅವ್ರೇನ್ ಹೇಳಿದ್ದಾರೆ, ಫ್ರಾಕ್ಷನ್ ರೆಡ್ಯೂಸಸ್ ಟು 1, ಅಂದ್ರೆ 4 ಕ್ಯಾನ್ಸಲ್ ಆದ್ರೆ ನಮ್ಗೆ ಏನ್ ಬಂತು, 1 ಬಂತು ಅಲ್ವಾ. ಇಲ್ಲಿ ಕರೆಕ್ಟ್ ಬಂತಲ್ವಾ. ಅವ್ರು ಹೇಳ್ದಂಗೆ ಇನ್ನೂ ಒಂದ್ ನೋಡಿ ಏನ್ ಕೊಟ್ಟಿದ್ದಾರೆ, ಇಫ್ ಯು ಆಡ್, ಇಲ್ಲಿ ಮೇಲೆ ನ್ಯೂಮರೇಟರ್ 3 ಹಾಗೆ ಇರ್ಲಿ, 5ಗೆ 1 ಮಾತ್ರ ಆಡ್ ಮಾಡಿ ಅಂತ ಹೇಳಿದ್ದಾರೆ. ಏನ್ ಬರುತ್ತೆ ನೋಡಿ, 3 5 + 1 ಏನಾಯ್ತು, 6 ಆಯ್ತು. ಕ್ಯಾನ್ಸಲ್ ಮಾಡಿದ್ರೆ 3 1 3 2 ಏನ್ ಬಂತು, 1/2. ಅವ್ರು ಅದನ್ನೇ ಕೊಟ್ಟಿದಾರಲ್ವಾ, ಇಟ್ ಬಿಕಮ್ಸ್ 1/2 ಅಂತ. ಅಂದ್ರೆ ವೆರಿಫಿಕೇಶನ್ ಮಾಡಿದ್ರೆ ನಮ್ಗೆ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ ಆಯ್ತು. ಓಕೆ, ಈಗ ನೆಕ್ಸ್ಟ್ ಒನ್.